ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಇದು ಯಾವ ಥರ ಕೆಲಸ ಮಾಡ್ತೈತಿ ಅಂತ ಹೇಳಿ ಇದ್ರದ್ದೊಂದು ಡೀಟೇಲ್ಡ್ ಆಗಿರುವಂಥ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ಈಗ 5:30 ಆಗೈತೆ ಟೈಮ್. ನಾನು ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಕಸ ಅದೆಲ್ಲ ಹುಡ್ಕೊಂಡೆ. ಕಸ ಹುಡುಕ್ಬೇಕಾದ್ರೆ ನಾವು 1 hour ಟೈಮ್ ಹೋಗ್ಬಿಡುತ್ತೆ ಈ ಮನೆಗೆ ಬಂದ್ಮೇಲೆ. ಇದು ಒಂದು ನನಗೆ ಎಕ್ಸ್ಟ್ರಾ ಕೆಲಸ ಆಗೈತಿ. ಆದ್ರೂ ಪರವಾಗಿಲ್ಲ, ಎಕ್ಸಸೈಸ್ ಆಗುತ್ತಾ. ಆ ಮನೆಯೊಳಗಿದ್ದಾಗ ಮನೆ ಭಾಳ ಸಣ್ಣದಿತ್ತಲ್ಲ, ಹಾಗಾಗಿ ಹೊರಗಡೆ ಕೆಲಸ ಏನೂ ಇರ್ತಿರ್ಲಿಲ್ಲ. ಬೆಳಗ್ಗೆ ಹೊರಗಡೆ ಅದೇನು ಹೊಸ್ಲ ತೊಳೆದು ವಿಭೂತಿ ಹಚ್ತಿದ್ದೆ ನಾನು. ಅಂದ್ರೆ ಮಕ್ಕಳು ರಂಗೋಲಿ ತಿಂತಿದ್ರು ಅವಾಗ, ಹಂಗಾಗಿ ಸಣ್ಣ ಇದ್ವಲ್ಲ ಅವಾಗ ನಾನು ಅದ್ರ ಸಂಬಂಧ ಹೊಸ್ಲಿಗೆ ವಿಭೂತಿ ಅಷ್ಟು ಹಚ್ಚಿ ಸುಮ್ಮನೆ ಬಿಡ್ತಿದ್ದೆ. ಈ ಮನೆಗೆ ಬಂದ್ಮೇಲೆ ಅಂಗಳ ಕಸ ಎಲ್ಲ ಹೊಡೆದು ಮತ್ತೆ ಒಳಗಡೆ ಕಾಂಪೌಂಡ್ ಒಳಗಡೆ ಇದೆಲ್ಲ ಒರೆಸಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 1 hour ಟೈಮ್ ಹೋಗ್ಬಿಡ್ತೈತಿ. ಅದು ಹೆಂಗೆ ಹೋಗ್ತೈತೆ ಗೊತ್ತಾಗಂಗಿಲ್ಲ. ಇವತ್ತು ಕಲರ್ ರಂಗೋಲಿ ಹಾಕ್ಬೇಕು. ಮತ್ತು ನಾನು ನಮ್ಮ ಮನೆ ಎದುರಿಗಿನ ಈಗೇನು ನೋಡಾಕತ್ತಿರಲ್ಲ, ಎದುರಿಗನ ಕಾಣತ್ತಿತ್ತಲ್ಲ, ಅದು ಲಕ್ಷ್ಮಿ ಗುಡಿ. ಆ ಗುಡಿಗೆ ಬೇಡ್ಕೊಂಡಿದ್ದೆ. ನಾವು ಮೊನ್ನೆ ಬೋರ್ ಹಾಕಿದ್ವಿ ಹೊಲದೊಳಗೆ. ಸೊ ಅದ್ರದ್ದು ವ್ಲಾಗ್ ಇಷ್ಟೊಳಗೆ ಬರುತ್ತೆ. ಸೊ ಅಲ್ಲಿ ಪೂಜೆಗೆ ಹೋಗ್ಬೇಕು. ಆ ಟೈಮ್ ಒಳಗೆ, ಬೋರ್ ಹಾಕೋ ಟೈಮ್ ಒಳಗೆ ಈ ದೇವಿಗೆ ಬೇಡ್ಕೊಂಡಿದ್ದೆ. ಸೊ ಪೂರ್ತಿ ಉಡಿ ತುಂಬ್ತೀನಿ ಅಂತ ಹೇಳಿ, ಹಂಗಾಗಿ ಅಮಾವಾಸ್ಯೆ ದಿನನೇ ನಾನು ಉಡಿ ತುಂಬಬೇಕಂತ ಹೇಳಿ ಫೈನಲಿ ಬೇಗ ಎದ್ದಿದ್ದೆ. ಅಂದ್ರೆ ಅವರು ಪೂಜಾರಿ ಜಲ್ದಿನ ಬರ್ತಿದ್ರು. ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಉಡಿ ತುಂಬಕ್ಕೆ. ಹಿಂದೊಂದು ಮತ್ತೆ ಮುಂದೊಂದು 2 ಅದಾವಲ್ಲಿ ಗುಡಿ. ಅದ್ರ ಸಂಬಂಧ ದೇವಿಗೆ ಪುಟ್ಟ ಪೂರ ಉಡಿ ತುಂಬಬೇಕಂತ ಹೇಳಿ ಸೀರೆ, ಹಾರ, 2 ದಂಡಿ, 2 ಹಾರ, ಕಾಯಿ, ಮತ್ತೆ ಒಂದು ಕೃಷ್ಣನ್ ತಗೊಂಡಿದ್ದೆ ನಾನು ಮೂರ್ತಿನ. ಅದನ್ನ ಅಭಿಷೇಕಕ್ಕೆ ಕೊಟ್ಟಿರ್ಲಿಲ್ಲ, ಅದು ಆಗುತ್ತಾ ಅಂತ ಹೇಳಿ ಎಲ್ಲ ಸೇರಿ ಇವತ್ತು ಜಲ್ದಿನೇ ಎದ್ದು ಮನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಅಂದ್ರೆ ಹಿಂದಿನ ದಿನ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ದಟ್ ಏನಾಗ್ತೈತಿ, ಬೆಳಗ್ಗೆ ಎದ್ದ ತಕ್ಷಣ ಅದೊಂದು ಕೆಲಸ ಕಡಿಮೆ ಆಗ್ತೈತಿ. ಹಂಗಾಗಿ ಈ ಸದ್ಯಕ್ಕೆ ಏನಿಲ್ಲ, ಜಸ್ಟ್ ದೀಪ ಹಚ್ಚಿ ನಾನು ಅವರಿಗೆ ಅದನ್ನೆಲ್ಲ ಕೊಡ್ಬೇಕಾಗಿತ್ತು. ಪೂಜಾ ಸಾಮಾನೆಲ್ಲ ಕೊಡ್ಬೇಕಾಗಿತ್ತು. ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳತ್ತಿದ್ದೆ. ಸೊ ಈ ಹೂವು ಅದೆಲ್ಲ ಫ್ರಿಜ್ ಒಳಗೆ ಇಟ್ಟಿದ್ದೆ. ಅದೇ ಹಿಂದಿನ ದಿನ ಮಾರ್ಕೆಟಿಗೆ ಹೋದಾಗ ಭಾಳ ಮಳೆ ನಮ್ಮಲ್ಲಿ, ವರ್ಷದ ಮೊದಲನೇ ಮಳೆ ಅಂತಾನೆ ಹೇಳ್ಬೋದು. ಅವಾಗ ಮಳೆ ಇದ್ದಕ್ಕ ಹೂವದೆಲ್ಲ ಭಾಳ ನೀರೊಳಗೆಲ್ಲ ನೆನೆದು ಗಲೀಜಾಗಿದ್ವು. ಆದ್ರೂ ಇರ್ಲಿ ಪರವಾಗಿಲ್ಲ, ಹೂವನ್ನ ಸಿಗಾಕತ್ತಿರ್ಲಿಲ್ಲ, ಮಳೆ ಬೇರೆ ಈಗ ಬಂದಿತ್ತು. ಹಂಗಾಗಿ ಹೆಂಗಾರ ಸಿಗ್ಲಿ, ಯಾವಾರ ಸಿಗ್ಲಿ ಅಂತ ಹೇಳಿ ತಗೊಂಡ್ ಬಂದು ಅದನ್ನ ಫ್ರಿಜ್ ಒಳಗೆ ಇಟ್ಟಿದ್ದೆ. ಹೂವು ಬಾಕಿ ಎಲ್ಲ ಸಾಮಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೆ. ಹೂ ಅಷ್ಟ ಇಡ್ಬೇಕಾಗಿತ್ತು. ಹಾರ ಮತ್ತೆ ದಂಡಿ, ಬಾಳೆಹಣ್ಣು ತಗೊಂಡ್ ಮತ್ತೆ 101 ದೇವಿಗೆ ಏನೇನ್ ಬೇಕಲ್ಲ ಉಡಿ ತುಂಬಕ್ಕ ಎಲ್ಲ ಐಟಮನ್ನು ನಾನು ರೆಡಿ ಮಾಡ್ಕೊಂಡು ಕೊಡಾಕತ್ತಿದ್ದೆ. ಇದೇನ್ ನೋಡಾತಿರಲ್ಲ ಸಣ್ಣದ ಸ್ಯಾರಿ, ಅದು ಹಿಂದ್ಗಡೆ ಸಣ್ಣದ ಲಕ್ಷ್ಮಿ ಸಣ್ಣಕದಾಳ. ಹಂಗಾಗಿ ಅದಕ್ಕೊಂದು ಮುಂದ್ಗಡೆ ಲಕ್ಷ್ಮಿಗೆ ಈ ಸೀರೆನ ತಗೊಂಡೆ. ಬಟ್ ಅವರು ಈ ತರ ಸೀರೆ ಭಾಳ ಜನ ಎಲ್ಲರೂ ಕೊಟ್ಟಾರ ಅಂತಂದು ಹೇಳಿದ್ರು. ಅಂಡ್ ನಾನು ಅದೇ ದಿನ ಬೇರೆ ತರ ಇನ್ನೊಂದನ್ನು ತಗೊಂಡ್ ಬಂದಿದ್ದೆ, ಸೀರೆ ಮರೂನ್ ಕಲರ್. ಅವರಿಗೆ ಅದು ಇಷ್ಟ ಆಗಿ ಅದನ್ನ ಸ್ಯಾರಿ ಅವರು ದೇವಿಗೆ ಉಳಿಸಿದ್ರು. ಈಗ ಅವ್ರು ಅದನ್ನ ಕೊಡು ಅಂತ ಹೇಳಿ ಕರೆದ್ರೆ ಟೈಮ್ ಮೇ ಬಿ 6:30 ಆಗಿರ್ಬೋದು, 7 ಆ ತರ ಆಗೈತಿ. ಸೊ ಈಗ ಅದನ್ನ ಅವರಿಗೆ ಕೊಟ್ಟು ಬರಕಂತ ಹೇಳಿ ಹೋದೆ. ನನಗೊಂದು ಭಾಳ ಆಸೆ ಇತ್ತು, ಯಾವಾಗಾದ್ರೂ ಒಂದ್ಸತಿ ನಂದು ಸ್ವಂತ ಮನೆ ಆದ್ಮೇಲೆ ಆ ಆಸೆನ ಇಟ್ಕೊಂಡಿದ್ದೆ. ಬಟ್ ಇರ್ಲಿ, ಈ ಮನಿನೂ ಸ್ವಂತ ಇಲ್ಲ, ನಾವಿರುತ್ತನ ಮನೆ ಸ್ವಂತ ಅಂತ ಹೇಳಿ. ಏನದ ಆಸೆ ಅಂದ್ರೆ, ನಾನು ಮನೆ ಮುಂದೆ ರಂಗೋಲಿ ಹಾಕ್ಬೇಕಾದ್ರೆ ಸಾರಿ ಉಟ್ಕೊಂಡು ನೀಟಂಗೆ ರಂಗೋಲಿ ಹಾಕ್ಬೇಕು ಅನ್ನೋದೊಂದು ಭಾಳ ದಿನದಿಂದ ನನ್ನದೊಂದು ಆಸೆ ಇತ್ತು, ಚಿಕ್ಕ ಆಸೆ. ಸೊ ಅದು ಆಸೆ ಇವತ್ತು ಫೈನಲಿ ಅನ್ಫಾರ್ಚುನೇಟ್ಲಿ ಅದು ಈಡೇರ್ತ ಅಂತಾನೆ ಹೇಳ್ತೀನಿ. ಅಂಡ್ ಇಷ್ಟೇ ರಂಗೋಲಿ ಹಾಕ್ಬೇಕಾದ್ರೆ ಎಷ್ಟೋ ತನ ಟೈಮ್ ಹೋತ. ಅವ್ರಿಗೆಲ್ಲ ಕೊಟ್ಟು ಬಂದ್ಮೇಲೆ ಇದಿಷ್ಟೇ ರಂಗೋಲಿನೇ ಕಂಪ್ಲೀಟ್ ಮಾಡಿದೆ. ಅಂಡ್ ಇದ್ರ ಹಿಂದೆನ ನಾನು ಪಟ ಅಡುಗೆ ಮನೆಗೆ ಹೋಗಿ ಎಲ್ಲ ಅಡುಗೆ ಕೆಲಸನೂ ಮುಗಿಸ್ಕೊಂಡೆ. 10 ಗಂಟೆ ಅಂದ್ರೆ ಎಲ್ಲ ನಂದು ಅಡುಗೆ ಕೆಲಸನೂ ಆಗ್ಬಿಟ್ಟಿತ್ತು. ಸೊ ಏನೇನು ಅಡುಗೆ ಮಾಡೀನಿ ಅಂತ ಹೇಳಿ ಮುಂದೆ ತೋರಿಸ್ತೀನಿ. ನೀವು ನಿಮ್ಮ ಮನೆಯೊಳಗೆ ಯುಗಾದಿನ ಯಾವ ರೀತಿ ಆಚರಿಸ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ಅಂಡ್ ಇದು ಸ್ಯಾರಿ ಹೆಂಗಾಗೈತಿ, ಕಲರ್ ಕಾಂಬಿನೇಷನ್ ಹೆಂಗೈತಿ ಅದನ್ನು ಸಹಿತ ಹೇಳ್ರಿ. ಅಂಡ್ ಬರ್ರಿ ಈಗ ಮತ್ತೆ ಏನೇನ್ ಆಗ್ತೈತಿ ಮುಂದೆ ಅಂತ ಹೇಳಿ ನೋಡೋಣ. ಹೊರಗಡೆದೆಲ್ಲ ಕೆಲಸ ಆದ್ಮೇಲೆ ನಂದು ಆಸ್ ಯೂಶುವಲ್ ಥೈರಾಯ್ಡ್ ಟ್ಯಾಬ್ಲೆಟನ್ನ ತಗೋಬೇಕು. ಸೊ ಭಾಳ ಜನ ಕೇಳಾಕತ್ತಿದ್ರು ಥೈರಾಯ್ಡ್ ಹೆಂಗೈತಿ ನಿಮ್ದು, ನಾರ್ಮಲ್ ಬಂದೈತಾ ಏನು ಅಂತ ಹೇಳಿ. ಸೊ ಸೆಕೆಂಡ್ ಟೈಮು ಟೆಸ್ಟ್ ಮಾಡಿಸಿದಾಗೂ ನಂದು
ಬಂದೈತಿ. ಅಂದ್ರೆ 3 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು MG. ಹಾಗಾಗಿ ಈ ಸದ್ಯಕ್ಕೆ ನನಗೆ ಮತ್ತೆ ಅವರು 25 MGನ ಕಂಟಿನ್ಯೂ ಮಾಡೋಕೆ ಹೇಳಾರ, ಅವನ್ನೇ ತೊಗೊಳತ್ತೀನಿ. ಆ್ಯಂಡ್ ಮೊನ್ನೆ ಸ್ಕಿನ್ ಅಲರ್ಜಿ ಆಗಿತ್ತು, ಸೊ ಅದ್ರದ್ದೊಂದು ಟ್ಯಾಬ್ಲೆಟ್ ಇತ್ತು, ಅದು ಸಹಿತ ಬೆಳಗ್ಗೆನೆ ತೊಗೊಳೋದು. ಈಗೇನಪ್ಪ ಟ್ಯಾಬ್ಲೆಟ್ಸ್ ಅನ್ನೋಂಗೆ ಆಗ್ಬಿಟ್ಟೈತೆ ನನಗೆ. ಈಗ ನೋಡಾತಿರಲ್ಲ ದೇವ್ರ ಮನೆ, ಸೊ ಅದು ಹೂವು ಅದೆಲ್ಲ ಬಿದ್ದು ಒಂದು ಸ್ವಲ್ಪ ಮೆಸ್ಸಿ ಅನ್ಸೈತಿ. ಈಗ ನನಗೆ ಅವರು ದೇವ್ರಿಗೆ ಗುಡಿಗೆ ನಾನು ನೈವೇದ್ಯನ ತೊಗೊಂಡು ಹೋದೆ. ನೈವೇದ್ಯಕ್ಕೆ ಹೋಳ್ಗೆ ಮಾಡಿದ್ರೆ ಕಷ್ಟಗಳೆಲ್ಲ ಹೋಳಾಗ್ತಾವ ಅಂತ ಹೇಳಿ ಆ ಥರ ಒಂದು ನಂಬಿಕೆ ಇದೆ ನೋಡ್ರಿ ದೇವಿ. ಸೊ ಇದು ಮರೂನ್ ಕಲರ್ ಸ್ಯಾರಿ, ಇದನ್ನೊಂದು ತೊಗೊಂಡು ಬಂದಿದ್ದೆ. ಅವ್ರಿಗೆ ಇದು ಲೈಕ್ ಆಗಿ ಇದನ್ನು ಅವರು ದೇವಿಗೆ ಉಡಿಸಿದ್ರು. ಆ್ಯಂಡ್ ಅದೇ ಟೈಮ್ ಒಳಗೆ ಕೃಷ್ಣಪ್ಪಂದು ಒಂದು ಅಭಿಷೇಕಕ್ಕೆ ಕೊಟ್ಟಿದ್ದೆ, ಅದು ಸಹಿತ ಕಂಪ್ಲೀಟ್ ಆಗಿ ಮಾಡಿ ಕೊಟ್ಟಿದ್ರು ನೀಟಂಗೆ. ಸೊ ಭಾಳ ಖುಷಿ ಆಯ್ತು. ಸಾರಿ ಸಹಿತ ದೇವಿಗೆ ಭಾಳ ಚಂದ ಕಾಣತೈತಿ. ಮನೆ ಎದುರಿಗೇನೆ ಗುಡಿ ಆಗಿರೋದು ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬಿಟ್ಟೈತಿ. ನನಗೆ ಖುಷಿ ಆಕೈತಿ. ಏನೋ ಮನ್ಸಿಗೆ ಬೇಜಾರಾದಾಗ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ಬರಕ, ಇಲ್ಲೇ ಐತಲ್ಲ ಸಮೀಪ, ದೂರ ಹೋಗಂಗಿಲ್ಲ ಏನಿಲ್ಲ ಅಂತೇಳಿ. ಆ್ಯಂಡ್ ಆ ಸ್ವಾಮಿಗಳನ್ನ ಊಟಕ್ಕೆ ಕರೆದಿದ್ವಿ. ಸೊ ಪೂಜೆ ಎಲ್ಲ ಮಾಡಿ ಅವರಿಗೆ 10 ಗಂಟೆಯಿಂದ ಎಲ್ಲ ಕೆಲಸ ಆಗಿತ್ತಲ್ಲ ನಂದು. ಅವರು ಊಟ ಮಾಡಿ ಹೋದ್ರು. ಹಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಂತು ಇಂದ ಸ್ಯಾರಿ ಎಲ್ಲ ತೆಗೆದು ಬೇರೆ ಕೆಲಸಗಳ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಂದು ಈಗ ಆ್ಯಕ್ಚುಲಿ ಟೈಮ್ 12 ಗಂಟೆ ಆಯಿತು. ಸ್ವಾಮಿಗಳಿಗೆ ಕರೆಸಿದ್ದೆ, ಊಟ ಮಾಡಿಸಿದೆ, ಆ್ಯಂಡ್ ಪೂಜೆ ಮಾಡಿ ಊಟ ಮಾಡಿಸಿದೆ. ಆ್ಯಂಡ್ ಲಕ್ಷ್ಮಿಗೆ ಮಾಡಿದೆ. ಇವತ್ತು ನಮ್ಮ ಮನೆ ಎದುರಿಗೇನ 7 ಮಕ್ಕಳ ತಾಯಿ ಟೆಂಪಲ್ ಐತಿ, ಸೊ ಅಲ್ಲಿ ಲಕ್ಷ್ಮಿಗೂ ಮಾಡಿದೆ. ಆ್ಯಂಡ್ ಇವತ್ತೇನೇನು ಅಡುಗೆ ಮಾಡೀನಿ ಅಂತಂದು ತೋರಿಸ್ತೀನಿ. ಸೊ ಪುರಿ, ಚಪಾತಿ, ಕಡುಬು, ಕೋಸಂಬರಿ, ಮತ್ತು ಬದ್ನಿಕಾಯಿ ಪಲ್ಯ, ಕಟ್ಟಿನ ಸಾರು, ಉಪ್ಪಿನಕಾಯಿ, ಅನ್ನ, ತುಪ್ಪ, ಇವು ಸಂಡಿಗೆ ಇಷ್ಟು ಮಾಡೀನಿ. ಮತ್ತಿನ್ನು ನಾಳೆನೂ ಮತ್ತೆ ಅಡುಗೆ ಮಾಡಬೇಕು. ಸೊ ಹಂಗಾಗಿ ಇವತ್ತು ಇಷ್ಟು ಮಾಡೀನಿ. ಸೊ ನಾಳೆ ಮೆನ್ಯೂ ಬೇರೆ ಇರ್ತೈತಿ. ಆ್ಯಂಡ್ ನಿಮ್ಮ ಮನೆಯೊಳಗೆ ನೀವೆಲ್ಲ ಯಾವ ಥರ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ ಹೇಳಿದ್ರಿ. ಇದು ಮೊನ್ನೆ ಧಾರವಾಡದೊಳಗೆ ತೊಗೊಂಡಿದ್ದು. ಆ್ಯಂಡ್ ಫುಲ್ ಎಲ್ಲ ಮುಂಜಾನೆ ಕೆಲಸ ಮಾಡಿ ಎಲ್ಲ ಡಲ್ ಆಗಿಬಿಟ್ಟೈತಿ ಸ್ಕಿನ್. ಬೆಳಗ್ಗೆ ಅವತ್ತು 4:15 ಎದ್ದು ಹೊರಗಡೆ ರಂಗೋಲಿ ಹಾಕಿ ಫೈನಲಿ ಯುಗಾದಿ ಫೆಸ್ಟಿವಲ್ ಸ್ಟಾರ್ಟ್ ಮಾಡೀವಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಇಂಡಿಯನ್ಸ್ಗೆ ಇದೆ ಹೊಸ ವರ್ಷ. ಸೊ ಇನ್ನು ನಾಳೆ ಮೆನ್ಯೂ ಬೇರೆ ಥರ ಇರ್ತೈತಿ. ಸೊ ಅದನ್ನು ಶೇರ್ ಮಾಡ್ತೀನಿ. ಸೊ ಇವತ್ತೇ ಈ ವಿಡಿಯೋನ ಆದಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೆಂಗೈತಿ ನಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಡಿಸೈನ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ. ಬಾಯ್. ಬರ್ರಿ ಇವತ್ತು ನಮ್ಮ ಮನೆ ಹೋಮ್ ಟೂರನ್ನು ಮಾಡಿ ತೋರಿಸ್ತೀನಿ. ಭಾಳ ದಿನ ಆಗಿತ್ತು ಮಾಡ್ಬೇಕಂತ ಹೇಳಿ ಮಾಡಿದ್ದೆ, ಬಟ್ ಸ್ವಲ್ಪ ಆರ್ಗನೈಸ್ ಮಾಡಬೇಕಾಗಿತ್ತು ಮನೆ, ಹಾಗಾಗಿ ಮಾಡಿರಲಿಲ್ಲ. ಇವತ್ತು ಫೈನಲಿ ಮಾಡ್ತೀವಿ. ಸೊ ಮನೆ ಅದೇ ಸ್ವಂತ ಮನೆ ಆಗಿದ್ರೆ ಅದು ಕ್ರೇಜ ಬೇರೆ ಆಗ್ತಿತ್ತು, ಬಟ್ ಪರವಾಗಿಲ್ಲ. ಆದರೂ ಇರೋ ತನಕ ನಮ್ಮದೇ ಮನೆ, 2 ಕಾರು, ಮನೆ ಮುಂದೆ ಈ ಥರ ಒಂದು ಮನೆ ಇದ್ರೆ ಎಷ್ಟು ಖುಷಿ ಮನಸ್ಸಿಗೆ. ಮನೆ ಎದುರಿಗನ ಟೆಂಪಲ್, ಇನ್ನೇನೈತಿ, ಏನು ಬೇಕಿನ್ನ. ಆ್ಯಂಡ್ ಈಗ ನೋಡ್ರಿ ಸಣ್ಣಗೆ ಮಳೆ ಸ್ಟಾರ್ಟ್ ಆಗೈತಿ ಮನೆ ಮುಂದೆ. ಎಷ್ಟು ಚಂದ ವಾತಾವರಣ ಐತಿ ನೋಡಕ್ಕೆ. ಮನೆ ಅಪೋಸಿಟ್ ಯಾವುದೇ ಥರ ಮನೆ ಇಲ್ಲ, ಪ್ಲಾಟ್ ಎಲ್ಲ ಖಾಲಿ ಅದ, ಒಂದು ಹೊಲ ಐತಲ್ಲಿ. ಹಾಗಾಗಿ ಸೊ ಈಗ ಬರ್ರಿ ಮನೆ ನೋಡೋಣಂತ. ಸೊ ಫೈನಲಿ ಇವತ್ತು ನಾನು ಮನೆ ಹೋಮ್ ಟೂರನ್ನು ಮಾಡಿ ತೋರಿಸ್ತೀನಿ. ಸೊ ಈಗೇನು ನೀವು ನೋಡಿದ್ರಲ್ಲ, ಆ್ಯಕ್ಚುಲಿ ಇವತ್ತು ಯುಗಾದಿ ಇರೋದಕ್ಕೆ ಮನೆಯೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಹಾಗಾಗಿನೇ ಇವತ್ತೇ ಶೂಟ್ ಮಾಡಿದ್ರಾಯ್ತು ಅಂತೇಳಿ ಶೂಟ್ ಮಾಡತ್ತೀನಿ. ಸೊ ಇವರು ನಮ್ಮ ಕುಲದೇವತೆ ಹೇಮರೆಡ್ಡಿ ಮಲ್ಲಮ್ಮ. ಆ್ಯಂಡ್ ನಮ್ಮ ಮನೆ ಓನರೇ ಇವರು ಸಿದ್ದೇಶ್ವರ ಸ್ವಾಮಿಗಳ ಫೋಟೋನ ಮೊದಲೇ ಅವರು ಹಾಕಿದ್ರು. ಆ್ಯಂಡ್ ಅವರು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಫೋಟೋ ಸಹಿತ ಅವರ ಮನೆಯೊಳಗಡೆ ಐತಿ. ಸೊ ಇದಿಷ್ಟು ಬಂದ ತಕ್ಷಣ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೆ ಮನೇನ. ಆ್ಯಂಡ್ ಇದು TV ಕೇಸು ಈ ಥರ ಅವರು ಮಾಡ್ಯಾರ, ಬಟ್ ಇದು ನನಗೆ ಅಷ್ಟೊಂದಾಗಿ ಲೈಕ್ ಆಗಿಲ್ಲ, ಪ್ಲೇನಾಗಿ ಬಿಡ್ಬೋದಿತ್ತು. ಸೊ ಇದು ನಮ್ಮ ಮದುವೆ ಫೋಟೋ 10 years ಬ್ಯಾಕ್. ಆ್ಯಂಡ್ ಇದು ಅಕ್ಕನ ಮಗಳು. 1 ಸೆಕೆಂಡ್. ಅಕ್ಕನ ಮಗಳು ಮತ್ತು ನಮ್ಮ ಅದ್ವಿತ್ ದೊಡ್ಡ ಮಗ. ಆ್ಯಂಡ್ ಇದು ನಾನು ಮತ್ತು ಅಕ್ಕನ ಮಗಳು. ನಾನು MSc ಓದಬೇಕಾದ್ರೆ ಫೋಟೋ ತೆಗೆಸ್ಕೊಂಡಿದ್ದೆ. ಆ್ಯಂಡ್ ಇಲ್ಲೊಂದಿಷ್ಟು ಫೋಟೋಸ್ ಅದಾವೆ. ಇದು ನಾನು ನಮ್ಮ ಮನೆಯವರಿಗೆ ಫಸ್ಟ್ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದೆ. ಸೊ ಇದಿಷ್ಟು ಹಾಲಿಂದು ಲುಕ್ ಆಯಿತು ನೋಡ್ಬೋದು ನೀವು.
ಆ್ಯಂಡ್ ಇದೇನು ನೋಡತ್ತಿರಲ್ಲ, ಸೊ ಇದು ಆಲ್ ಇನ್ ಒನ್ ವಾಕ್ಯೂಮ್ ಕ್ಲೀನರ್, ಅಂದ್ರೆ ವರ್ಸಕ್ಕೆ ಮತ್ತು ಗುಡ್ಸಕ್ಕೆ ಎರಡೂ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇವತ್ತು ಈ ಬುಟ್ಟಿ ಇಲ್ಲಾಕೈತಿ ಅಂದ್ರೆ ಇದು ಇದನ್ನು ಇವತ್ತೆಲ್ಲ ತೆಂಗಿನಕಾಯಿ ದೇವ್ರಿಗೆ ಅದೆಲ್ಲ ಹೊಡೆದಿದ್ದೆ, ಹಾಗಾಗಿ ಇದು ಇಲ್ಲೈತೆ. ಆ್ಯಂಡ್ ಇದು ಮುರಿದ್ರು ಈ ಥರ ಆಗಿ, ಅಂದರೆ ಇವತ್ತು ನಿನ್ನೆ ಲೈಟ್ ಹೋಗಿತ್ತು. ಸೊ ಈ ಕ್ಯಾಂಡಲ್ನ ಇಲ್ಲೇ ಇಟ್ಟಿದ್ದೆ. ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಡಾಗಿ ಒಂದು ವಿಡಿಯೋನ ಮಾಡ್ತೀನಿ, ಇದು ಯಾವ ಥರ ಕೆಲಸ ಮಾಡ್ತೈತಿ ಅಂತ ಹೇಳಿ. ಇದ್ರದ್ದೊಂದು ಡೀಟೇಲ್ಡ್ ಆಗಿರುವಂಥ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಹಾಲಿಂದ ಬಂದ ತಕ್ಷಣ ಇಲ್ಲೊಂದು ರೂಮು, ಬಂದ ತಕ್ಷಣ ಈ ಕಡೆ ಇದು ವಾಶ್ರೂಮು, ಅಂದರೆ ಬಾತ್ರೂಮ್ ಕಮ್ ಟಾಯ್ಲೆಟ್ ರೂಮ್ ಎರಡೂ ಅದ. ಆ್ಯಂಡ್ ಈ ಕಡೆ ಬಂದ್ರೆ ಈ ಕಡೆ ಒಂದು ಬೆಡ್ರೂಮು ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮು. ಸೊ ಇನ್ನು ಹಾಗೆ ಸ್ಟ್ರೈಟಾಗಿ ಈ ಕಡೆ ಬಂದ್ರೆ ಇದು ದೇವ್ರ ಮನೆ. ದೇವ್ರ ಮನೆ ನನಗೆ ಭಾಳ ಇಷ್ಟ ಆಯ್ತಿದ್ದು. ಸೊ ಭಾಳ ಮಿಸ್ ಮಾಡ್ಕೊಳತ್ತಿದ್ದೆ ನಾನು ದೇವ್ರ ಪೂಜೆನ ಚೆಂದಾಗೆ ಮಾಡಬೇಕು ಅಂಥೇಳಿ ಆ ಮನೆಯೊಳಗಿದ್ದಾಗ. ಸೊ ಇಲ್ಲಿ ನನಗೆ ಎಲ್ಲ ನೀಟಾಗಿ ಇದನ್ನು ಮಾಡೀನಿ. ಆ್ಯಂಡ್ ಮ್ಯಾಕ್ಸಿಮಮ್ ಫೋಟೋಸ್ ಎಲ್ಲ ಓನರ್ದ್ವೇ ಅದಾವು. ಸೊ ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ. ನೋಡ್ಬೇಕು, 2 ಮಳೆ ಹೊಡೆದು ಅವ್ರ ಫೋಟೋ ಮೇಲ್ಗಡೆ ಹಾಕಿ ನಮ್ದು ಅಷ್ಟೇ ಆದರೆ ಇಷ್ಟೊಂದು ಮೆಸ್ ಎಲ್ಲ ಆಗಲ್ಲ. ಇವತ್ತೊಂದಿಷ್ಟು ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ಸಾಮಾನು ಆ ಕಡೆ ಈ ಕಡೆ ಆಗ್ಯಾವು. ನಾಳೆ ಬೆಳಗ್ಗೆ ಮತ್ತೆ ಪಾಡ್ಯ ಪೂಜೆ ಮಾಡಬೇಕಲ್ಲ, ಅವಾಗೆಲ್ಲ ನೀಟಾಗೆ ಇಟ್ಕೋತೀವಿ. ಸೊ ಇದು ಆಯಿತು. ಆ್ಯಂಡ್ ಇಲ್ಲೇ ಒಂದು ಮಾಡಿಕೊಟ್ಟಾರ, ಒಂದಿಷ್ಟು ಸೆಲ್ಫ್ ಅದಾವೆ. ಇಲ್ಲೊಂದಿಷ್ಟು ನನಗೆ ಪಟ್ನ ಬೇಕಾಗಿರುವಂಥ ಸಾಮಾನೆಲ್ಲ ಹಾಕಿ ಇಟ್ಟೀನಿ. ಆ್ಯಂಡ್ ಇವೆಲ್ಲ ನಂದು ಮೆಡಿಕೇಷನ್ಸ್. ಸೊ ಡೈಲಿ ಇಷ್ಟೆಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ನಾನು. ಸೊ 1 ಸೆಕೆಂಡ್. ಆ್ಯಂಡ್ ಇದು ಡ್ರೈ ಫ್ರೂಟ್ಸ್ ಬಾಕ್ಸ್ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿನಿ. ಎಲ್ಲ ಡ್ರೈ ಫ್ರೂಟ್ಸನ್ನು ಅದಾವೆ, ಹೇಳ್ತೀನಿ ನಿಮಗೆ ಏನು ಅಂತ ಅಂತೇಳಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್. ಆ್ಯಂಡ್ ಅದೇ ನೆಕ್ಸ್ಟ್ ಈ ಕಡೆ ಬಂದ್ರೆ ಇದು ಕಿಚನ್ ಏರಿಯಾ. ಕಿಚನಲ್ಲಿ ಅವ್ರು ಯಾವುದಕ್ಕೂ ಇಂಟೀರಿಯರ್ ಏನು ಮಾಡಿಸಿಲ್ಲ, ಈ ಥರ ಕಪಾಟ್ ಮಾಡ್ಸಾರ. ಸೊ ಇಲ್ಲೇ ಎಲ್ಲ ಇಟ್ಕೊಳ್ಳೋದು. ಆ್ಯಂಡ್ ಇದು ಬ್ಯಾಗ್ ಹೋಗೋಕೆ, ಹಿಂದ್ಗಡೆ ಹಿತ್ಲ ಹೋಗೋಕೆ. ಅಲ್ಲೇ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಭಾಳ ಕಂಜೆಸ್ಟೆಡ್ ಐತಿ ಸ್ಪೇಸ್, ಹಂಗಾಗಿ ಅಲ್ಲಿ ಯೂಸ್ ಮಾಡಲ್ಲ. ಆ್ಯಂಡ್ ಇದು ಎಲ್ಲ ಮೀಶೋದೊಳಗೆ ಹಾಕಿನಿ. ಅವರೆಲ್ಲ ಗಾಡಿಗೆ ಮಳೆ ಹೊಡೆದ್ರೆ ಏನಾರ ಅಂತಾರಂತ ಹೇಳಿ ಈ ಥರ ನಾನು ಇಟ್ಕೊಂಡಿನಿ. ಆ್ಯಂಡ್ ಇದು ಹೂಜಿ ನೋಡತ್ತಿರಲ್ಲ, ಇದು ಹೂಜಿ ಎಷ್ಟು ವರ್ಷ ಆಯ್ತು ಇದನ್ನು ತೊಗೊಂಡು ನಾನು ಈ ಸತಿ ಯೂಸ್ ಮಾಡಾಕತ್ತೀನಿ. ಅಂದ್ರೆ ಅಲ್ಲಿ ಆ ಮನೆಯೊಳಗಿದ್ದಾಗ ಪ್ಲೇಸೇ ಇರಲಿಲ್ಲ ಇಟ್ಕೊಳಕ್ಕೆ. ಸೊ ಈಗ ಇದನ್ನು ಫೈನಲಿ ಯೂಸ್ ಮಾಡತ್ತೀನಿ. ಭಾಳ ಫೇವ್ರೇಟ್ ಇದು ನನಗೆ ಹೂಜಿ. ನೋಡ್ಬೋದು, ಇದು ಕಿಚನ್ ಈ ಥರ ಐತಿ. ಆ್ಯಂಡ್ ಕಿಚನ್ ಇದ್ರೆ ಹೊರಗಡೆ ಬಂದ್ರೆ ಸೊ ಈ ಕಡೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮು. ಇದಕ್ಕನ್ನು ಅಟ್ಯಾಚ್ ಬಾತ್ರೂಮ್ ಕೊಟ್ಟಾರ, ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ರೂಮ್ ಅದ. ಆ್ಯಂಡ್ ಇಲ್ಲೇ ನಂದು ಮತ್ತು ಹಸ್ಬೆಂಡ್ ಇಬ್ಬರದು ಬಟ್ಟೆನ ಇಟ್ಕೊಂಡೇನಿ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲೇ ಹೊರಗಡೆ ಯಾರು ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಕಂಪೌಂಡ್ ಗೇಟ್ ಇಲ್ಲೇ ಅದ. ಆ್ಯಂಡ್ ಇದು ಒಂದಾಯಿತು. ಇಲ್ಲಿ ಜಾಸ್ತಿ ಏನೂ ಇಟ್ಟಿಲ್ಲ. ಇಲ್ಲಿ ಅದ್ರ ನೆಕ್ಸ್ಟ್ ಅಪೋಸಿಟ್ ಬಂದ್ರೆ ಇದು ಒಂದು ರೂಮು. ಸೊ ಇದು ಕಿಡ್ಸ್ ಬೆಡ್ರೂಮ್ ಅಂಥೇಳಿ ಮಾಡೀನಿ. ಇಲ್ಲೆಲ್ಲ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಟೀನಿ. ಅದನ್ನೇನಾರು ಒಂದು ಪರ್ದೆ ಅದೇನಾರು ಹಾಕಬೇಕಲ್ಲಿ, ಅದು ಹಾಕಿದ್ರೆ ನೀಟ್ ಅನಿಸುತ್ತೆ. ಆ್ಯಂಡ್ ಈ ಕಡೆ ಅವರಿಬ್ಬರದ್ದು ಬಟ್ಟೆ ಇಟ್ಟೀನಿ. ಆ್ಯಂಡ್ ಹಾಸಿಗೆನೂ ಇಲ್ಲೇ ಇಟ್ಟೀನಿ. ಆಲ್ಮೋಸ್ಟ್ ಎಲ್ಲ ಡೈಲಿ ನೆಸಸರಿ ಏನು ಬೇಕಲ್ಲ ಎಲ್ಲ ಇದು ರೂಮ್ ಒಳಗನೆ ಇಟ್ಟೀನಿ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಜಾಗ, ಮಿಷನ್ ರಾಟಿ. ಇಲ್ಲೇ ನಾನು ಎಲ್ಲ ನನ್ನ ಸ್ಟಿಚಿಂಗ್ ಕೆಲಸ ಇಲ್ಲೇ ಎಲ್ಲ ಮಾಡ್ಕೋತೀನಿ. ಆ್ಯಂಡ್ ಇದು ಲಾಕರ್ ಟ್ರೆಜರಿ. ಸೊ ಇಲ್ಲೆಲ್ಲ ನಂದು ಮೇಕಪ್ ಐಟಮ್ಸನ್ನು ಇಟ್ಕೊಂಡಿನಿ. ಇದಿಷ್ಟು ಮನೆಯ ಹೋಮ್ ಟೂರ್. ಈ ರೂಮ್ ಇದ್ರೆ ಸ್ಟ್ರೈಟಾಗಿ ಹಾಲ್ನಾಗ ಎಂಟ್ರಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಬೆಡ್ರೂಮ್ದೊಳಗಿಂತ ಸೀದಾ ಕಿಚನ್ ಒಳಗೆ ಏನಾಗ್ತೈತಿ ಎಲ್ಲ ಕಾಣಿಸ್ತೈತಿ. ಇಂಟ್ರೆಸ್ಟಿಂಗ್. ಆ್ಯಂಡ್ ಕಿಚನ್ ಒಳಗೆ ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ತೋರಿಸ್ಬೇಕು. ಸೊ ಈ ಕಟ್ಟಿ, ಇದೇನು ಕಟ್ಟಿ ಐತಲ್ಲ, ಸೊ ಈ ಕಟ್ಟಿ ಆ್ಯಂಡ್ ಸಿಂಕು ಇಲ್ಲೇ ಐತಿ. ಈಗ ಚಹಾ ಮಾಡ್ಕೊಂಡಿದ್ದೆ, ಸಿಂಕು ಇಲ್ಲೇ ಐತಲ್ಲ. ಸೊ ಇಲ್ಲಿ ಕುಂತ್ಕೊಂಡು ನಾವು ಪಾತ್ರೆನ
ತೊಳ್ಕೊಬೋದು, ತಿಕ್ಕಿ ತೊಳಿಬೋದು. ಕಾಲು ನೋವು ಅದು ಬಂದಾಗ ಇಲ್ಲಿ ಕುಂತು ಪಾತ್ರೆನ ತೊಳ್ಕೊಬೋದು. ಇದು ಭಾಳ ಚಲೋ ಅನ್ನಿಸ್ತು ನನಗೆ, ಇದೊಂದು ಕಟ್ಟಿ ಮೆಥಡ್. ಬಟ್ ಏನಾಗ್ತೈತಿ, ಇನ್ನೊಂದು ಸ್ವಲ್ಪ ಸಣ್ಣದಾಗಬೇಕಾಗಿತ್ತು. ಇಲ್ಲಿ ನಿದ್ರಕ್ಕೆ ಒಂದಿಷ್ಟು ಪ್ರಾಬ್ಲಮ್ ಆಗ್ತೈತಿ. ಅದರ್ವೈಸ್ ಎಲ್ಲ ಚಲೋ ಐತಿ. ಹೆಂಗೆ ಅನ್ನಿಸ್ತು ನಿಮಗೆ ನಮ್ಮ ಮನೆ ಟೂರು ಹೇಳ್ರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.